ಆಕ್ಚುಲಿ ಎಲ್ಲರೂ ಅಜ್ಜಿ ಬಗ್ಗೆ ಹೇಳ್ತಾ ಇದ್ದಾರೆ. ನಾನು ಅಜ್ಜಿನೇ ನೋಡಿಲ್ಲ, ಆ ಕಡೆನೂ ನೋಡಿಲ್ಲ, ಈ ಕಡೆನೂ ನೋಡಿಲ್ಲ. ಎರಡೂ ಕಡೆಯಿಂದ ನನಗೆ ಅಜ್ಜಿ ಇಲ್ಲ. ಹಾಗಾಗಿ ಕೈ ರುಚಿ ಅನುಭವನೇ ನನಗಿಲ್ಲ. ಓನ್ಲಿ ಅಮ್ಮ ಮಾತ್ರ. ನಮ್ದು ತುಂಬ ಚಿಕ್ಕ ಕುಟುಂಬ. ನಮ್ದು ಬೇಸಿಕಲಿ ಚಿಕ್ಕಮಂಗ್ಳೂರು. ನಾನು ತುಂಬ ಚಿಕ್ಕ ಕುಟುಂಬ. ಅಪ್ಪ ಅಮ್ಮ ನಾನು ಮತ್ತೆ ಅಕ್ಕ ತಮ್ಮ ಅಷ್ಟೇ ಇರೋದು. ಸೊ ನಾವು ರೈತಾಪಿ ಕುಟುಂಬ. ಅಪ್ಪ ರೈತರಿದ್ದಾರೆ. ಅಪ್ಪನ ಒಂದೇ ಊಟದ ಕಡೆ ಗಮನ ಕೊಡೋ ಹಾಗಿಲ್ಲ. ಫಸ್ಟ್ ಓದ್ರಿ, ನಾನು ಅನಕ್ಷರಸ್ಥ, ನೀವು ಓದ್ಬೇಕಷ್ಟೇ. ಊಟದ ಅಷ್ಟು ಗಮನ ಕೊಡ್ತಿರ್ಲಿಲ್ಲ. ತುಂಬಾ ಬಡಸ್ತಾರ, ತುಂಬಾ ಬಡತನ. ನಮ್ಗೆ ಓದಿ ಒಳ್ಳೆ ಕೆಲ್ಸಕ್ಕೆ ಹೋಗಿ ಅಷ್ಟೇ ಹೇಳ್ತಾ ಇದ್ದಿದ್ದು. ಪಕ್ಕದ ಮನೇಲಿ ಅಜ್ಜಿ ಇದ್ರು. ನನಗೆ ಆ ಅಜ್ಜಿ ಈಗಲೂ ತುಂಬಾ ನೆನಪಾಗ್ತಾರೆ. ಜಯಮಂಜಿ ಅಂತ ಯಾವ್ದೋ ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಆ ಮನೆಯಲ್ಲಿ ಸಿಕ್ಕಂತ ಊಟ ಆಗ್ತಿತ್ತಲ್ಲ, ಅದನ್ನ ಕಲೆಕ್ಟ್ ಮಾಡ್ಕೊಂಡು ತಗೊಂಡ್ಬರೋರು. ಅವ್ರ ಮನೇಲೂ ತುಂಬಾ ಜನ ಇದ್ರು. ಆ ಅಜ್ಜಿ ಮಗನು ಟೈಲರ್. ಆ ಟೈಲರ್ ಬಟ್ಟೆ ಹೊಲ್ಕೊಟ್ರೆ ನಮ್ಗೆ ಊಟ, ಅಜ್ಜಿ ತಂದ್ಕೊಟ್ರೆ ಊಟ. ಅಪ್ಪಂಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಸೊ ಮಧ್ಯಾಹ್ನ ಶಾಲೆ ಮುಗಿಸ್ಕೊಂಡು ಅಕ್ಕ ನಾನು ತಮ್ಮ ಮನೆಗೆ ಬರ್ತಾ ಇದ್ವಿ. ಪಕ್ಕದಲ್ಲೇ ಶಾಲೆ, ಸರ್ಕಾರಿ ಶಾಲೆ. ಬಂದ ತಕ್ಷಣ ಊಟಕ್ಕೆ ಹಾಹಾಕಾರ. ನಾನು ತುಂಬಾ ಹಿಂದೆ ಹೋಗಿ ಹೇಳ್ತಾ ಇಲ್ಲ, ಅಪ್ ಟು 7th ಸ್ಟ್ಯಾಂಡರ್ಡ್ ನಾವು ಅನುಭವಿಸಿರೋದನ್ನ ಹೇಳ್ತಾ ಇದ್ವಿ. ಬಟ್ ವಿ ಆರ್ ಫೈನ್ ನಾವು. ತುಂಬಾ ಚೆನ್ನಾಗಿದೆ, ಎಕನಾಮಿಕಲಿ ತುಂಬಾ ಚೆನ್ನಾಗಿದೆ ಇವಾಗ ಪ್ರೆಸೆಂಟ್. ಬಟ್ ಆ ಟೈಮಲ್ಲಿ ಊಟ ಇಲ್ಲ. ಅಜ್ಜಿ ಯಾವುದೋ ಮನೆಗೆ ಬೇಕಂತ ಊಟನ ತಗೊಬಂದ್ಬಿಟ್ಟು ಹಂಚ್ಬೇಕು. ಬಟ್ ಊಟ ಇಷ್ಟೇ ಇರ್ತಿತ್ತು. 3 ಜನಕ್ಕೆ ಇಡಬೇಕು, ಅವ್ರ ಮನೆ ಮಕ್ಕಳಿಗೂ ಹಂಚ್ಬೇಕು. ಯಾವುದೋ ಮನೆ ಊಟ. ನಮ್ಗೆ ಅನ್ನ ಏನು ಅಂತ ಗೊತ್ತಾಗಿದ್ದಾಗ ಸೊ ನಮ್ಗೆ ಇಷ್ಟು ಅಂದ್ಬಿಟ್ಟು ಜಗಾಡ್ತಾ ಇದ್ವಿ ನಾನು ನನ್ನ ತಮ್ಮ ಅಕ್ಕ. ಇದು ತಿನ್ಬೇಕಾ, ಇದು ತಿನ್ಬೇಕಾ, ಇದು ತಿನ್ಬೇಕಾ. ಅಜ್ಜಿ ಮಾಡೋದು ಕರೆಕ್ಟ್ ಬರೋರು. ಪಕ್ಕದ ಮನೆ ಅಜ್ಜಿ. ಅಪ್ಪ ಅಮ್ಮ ತೋಟಕ್ಕೆ ಹೋಗಿರೋರು. ಆ ಅನ್ನವನ್ನು 3 ಜನರಿಗೆ ಹಂಚಿಟ್ಟು ಹೋಗೋರು. ಅದು ನನಗೆ ಗೊತ್ತಿರ್ತಕ್ಕಂಥ ಕೈ ರುಚಿ. ಅವತ್ತಿಗೆ ನನಗೆ ಅದು ಅಮೃತ. ಅವತ್ತಿಗೆ ನನಗೆ ಅದು ಅಮೃತವಾಗಿ ಕಂಡಿತ್ತು. ಆ ಅಜ್ಜಿ ನಿಜವಾಗ್ಲೂ ನಾನು ಸಾಯೋದಂತ ನೆನೆಸ್ಕೋತೀನಿ. ಯಾಕೆಂದ್ರೆ ನನ್ನ ಅಜ್ಜಿ ಬದುಕಿದ್ರು ಕೂಡ ಆ ರೀತಿ ಊಟನ ಹಾಕ್ತಿದ್ರು ನನಗೆ ಗೊತ್ತಿಲ್ಲ. ಆ ಅಜ್ಜಿ ನನಗೆ ಊಟ ಹಾಕಿರೋದು ಬಹುಶಃ ಒಂದು 10th ಸ್ಟ್ಯಾಂಡರ್ಡ್ ತನಕ ನಮ್ಗೆ ಊಟ ಹಾಕಿದ್ದಾರೆ. ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇವತ್ತಿಗೂ ಕೂಡ ಅವ್ರ ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ನಮ್ಮನ್ನ ಅಷ್ಟೇ ಪ್ರೀತಿಯಿಂದ ಕಾಣ್ತಾರೆ. ಹಾಗಾಗಿ ನನಗೆ ಅಪ್ಪ ಅದೇ ಹೇಳ್ತಿದ್ದು, ಇವತ್ತು ಅನ್ನಕ್ಕೆ ನಾವು ಕಷ್ಟಪಡ್ತಾ ಇದೀವಿ, ನೀವು ಕಷ್ಟಪಟ್ಟು ಓದಿ, ಕಷ್ಟಪಟ್ಟು ಓದಿ. ಇವತ್ತು ಹಾಗಾಗಿ ನಾವು 3 ಮಕ್ಕಳು ಕೂಡ, ಅಕ್ಕ ತುಂಬಾ ಒಳ್ಳೆ ಬಿಸ್ನೆಸ್ ಮ್ಯಾನ್, ತಮ್ಮ ಒಂದು ದೊಡ್ಡ ಕಂಪನಿಯ